ಏನ್ ಗಿಫ್ಟ್ ಹೇಳು ಆಯ್ತು. ಅದೇ ಸರ್ಪ್ರೈಸ್ ಗಿಫ್ಟ್ ಆಗುತ್ತೆ ನಿಂಗೆ. ಫಸ್ಟ್ ಹೇಳು ಏನಂತ. ಇಂಥ ಗಿಫ್ಟ್ ಇಲ್ಲ ಇವಾಗ ನನ್ಗೆ ಹಂಗೆ ಅರ್ಧಂಬರ್ಧ ಹೇಳ್ಬಾರ್ದು, ನಂಗೆ ಫುಲ್ ಹೇಳ್ಬೇಕು, ಇಲ್ಲ ಅಂದ್ರೆ ಹೇಳಕ್ಕೆ ಹೋಗ್ಬಾರ್ದು. ಏನು ಡವು ಗಿವು ಅಂತ್ಯಾ? ಇನ್ನೇನ್ ಡವ್ ಅಂದಲ್ಲ ಇನ್ನೇನ್ ಹೇಳ್ತಾರೆ. ಶಾರು ಏನಪ್ಪ ಶಾರು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಅಂಗಡಿ ಓಪನ್ ಮಾಡ್ಬಿಟ್ಟು ಬಂದು ತಿಂಡಿಗೆ ಅಂತ ಬಂದೆ. ಮದರ್ ಇಂಡಿಯಾ ತಿಂಡಿ ಮಾಡ್ತಾವ್ರೆ, ನಮ್ಮ ಅಕ್ಕ ಕ್ಲೀನ್ ಮಾಡ್ತಾವ್ರೆ ಪಾತ್ರೆ ಎಲ್ಲ. ನಾನು ನೋಡ್ತಾ ಇದ್ದೆ ಶಾವಿಗೆ ಉಪ್ಪಿಟ್ಟು. ಏನು ಮಾಡಿ ಸೇಮಿಯಾ ಉಪ್ಪಿಟ್ಟು. ಶಾವಿಗೆ ಉಪ್ಪಿಟ್ಟು ಅಂದರೆ ಬೇರೆ ಥರ ಆಗುತ್ತೆ. ಗಾಡಿಯೆಲ್ಲ ಈಚೆ ಹಾಕಿದೆ, ಆಗಲೇ ನಾನೇ ತಗೊಂಡೋಗಿದ್ದೆ ಅದನ್ನ. ಇನ್ನೇನು ಅದನ್ನೇ ನೀಚೆ ಹಾಕೋದೇನು ಟೆನ್ಷನ್ ಇಲ್ಲ. ನೀರು ಹಾಕಿದೈತೆ, ಎಲ್ಲ ಹಾಕಿದೈತೆ. ಅದು ಮಳೆ ಬಂದ್ಬಿಟ್ಟು ಯಾಕೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸ್ಟಾರ್ಟ್ ಆಗೋದು ಅದೇ ಆಫ್ ಆಯ್ತೈತೆ. ಅದೇನು ನೋಡ್ಬೇಕು, ಸ್ವಲ್ಪ ಸ್ಟಾರ್ಟ್ ಆಗಿಬಿಟ್ಟು ಆಫ್ ಆಗೋಯ್ತೈತೆ, ಸ್ಟಾರ್ಟ್ ಆಗಿಬಿಟ್ಟು ಆಫ್ ಆಯ್ತೈತೆ. ಯಾವಾಗಲೂ ಆಯ್ತಿರ್ಲಿಲ್ಲ ಹಂಗೆ, ಬಟ್ ಇವಾಗ ಆಯ್ತೈತೆ. ಟಿ ವಿ ಹಾಕಿ ಟಿ ವಿ ಸ್ವಿಚ್ ಚಾನಲ್ ಏನಂದಿತ್ತು, ಯಾರೋ ನೋಡಿದ್ದಾರೆ ಟಿ ವಿನ. ಇಲ್ಲ ರಿಮೋಟ್ಸ್. ಗೈಸ್, ಡ್ಯಾಡಿಗೂ ತಿಂಡಿ ತೊಗೊಂಡು ಹೊರಟಿದ್ದೀನಿ. ಶೂ ಹಾಕೊಂಡ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಬಿಟ್ಟು ಹೋಗ್ಬೇಕು ಅಷ್ಟೇ. ಇನ್ನು ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳ್ದ. ಇವತ್ತು ಲೇಟಲ್ಲಿ ಇಲ್ಲೆಲ್ಲರೂ ನೆರಳೈತೆ ನಿಲ್ಸೋಕ್ಕೆ ಅಂತ ಅಲ್ಲಿ ಹಿಂದೆಯಿಂದ ಬಂದೆ. ಬಟ್ ಹಿಂದೆ ಎಲ್ಲೂ ಇಲ್ಲ ನೆರಳು. ಹಿಂದೆ ಅಲ್ಲೊಂದೇ ಒಂದು ಕಡೆ ಐತೆ, ಇನ್ನೆಲ್ಲೂ ಇಲ್ಲವೇ ಇಲ್ಲ. ಫುಲ್ ಎಲ್ಲ ಬಿಸಿಲೇ ಐತಿಲ್ಲೆಲ್ಲ. ನಾವು ಒಂದೇ ಮನೆಗೆ. ಏನು ಕಿಚನಲ್ಲಿ ಏನೋ ಪ್ರೋಗ್ರೆಸ್ ನಡೀತಾ ಇದೆಯಲ್ಲ ಇವತ್ತು. ಮಮ್ಮಿ ಮಲಗಿರ್ತಾರೆ ಪಕ್ಕ, ನಮ್ಮ ಅಕ್ಕ ಇರ್ಬೋದು ಅನಿಸುತ್ತೆ. ಮೋಸ್ಟ್ಲಿ ಪಾತ್ರೆ ವಾಷಿಂಗ್ ಅನಿಸುತ್ತೆ ಪಕ್ಕ. ಐಡೆಂಟ್ ಗೆಸ್ ಮಾಡಿದ್ದು ಪಕ್ಕ ಪಾತ್ರೆ ವಾಷಿಂಗೆ. ಹೇಳಿಲ್ವ, ಮಮ್ಮಿ ಮಲ್ಗವ್ರೆ. ಭುವನಶ್ರೀ ಮೇಡಮ್, ನಾನು ಅಲ್ಲೇ ಈಚೆನೆ ಗೆಸ್ ಆಗಿದೆ ಪಕ್ಕ ಪಾತ್ರೆ ವಾಷಿಂಗೆ ಅಂತ. ಹಂಗೆ ವಾಷಿಂಗು ಏನು ಬರೀ ಪಾತ್ರೆ ವಾಷಿಂಗು ಅಂದರೆ ಹೋಮ್ ಕ್ಲೀನಿಂಗ್ ಏನಾದರೂ ಒಂದು ಇದ್ದೇ ಇರುತ್ತಲ್ಲ. ಏನಾದರೂ ಒಂದು ಇಲ್ಲ, ಇಲ್ಲಿ ಕೆಲಸ ಅಲ್ಲಿ ಕೆಲಸ ಏನಾದರೂ ಡಿಫ್ರೆಂಟ್ ಮಾಡ್ತಾ ಇರ್ತಾರೆ ನಮ್ಮ ಅಕ್ಕ ಅಂತೂ. ಅಲ್ಲೇ ಇವತ್ತು ದೇವ್ರ ಪಾತ್ರೆ ಉಜ್ತಾವ್ರೆ. ಜೂ ನೀಟಾಗಿ ಎಲ್ಲ ಬರೋಷ್ಟಲ್ಲಿ ಕ್ಲೀನ್ ಮಾಡು. ಏನಿಲ್ಲ, ನಾನು ಫೋನ್ ಚಾರ್ಜ್ ಹಾಕ್ತೀನಿ, ಚಾರ್ಜ್ ಇಲ್ಲ. ಈ ಸಾಲ್ ಥರ ಕೊಯ್ತಾ ಇದ್ದೀನಿ. ಮಮ್ಮಿ ಹೂವು ಕಟ್ತಾವ್ರೆ ಕೂತ್ಕೊಂಡು. ಡ್ರೆಸ್ ಎತ್ತಿಗಿಲ್ಲ, ಹಂಗೆ ಐತೆ. ಆ ಗಾಡಿ ಹಾಕಿಲ್ಲ ಹೊರಗಡೆ. ಇಲ್ಲಿ ಹೋಗ್ಬಿಟ್ಟು ಹಾಲು ತೊಗೊಂಬರೋಣ ಅಂತ. ಫುಲ್ಲು ಶೆಕೆ, ಮುಖ ತೊಳ್ಕೊಬೇಕಿತ್ತು, ಏನಾಗಲ್ಲ. ಏನು ಮುಖ ತೊಳ್ರಿ ಏನಾಗಲ್ಲ. ಕಾಯಿ ಸಾಲು ತೊಗೊಂಬಂದಿದ್ದಾಯ್ತು. ಈ ಬಟ್ಟೆ ಎಲ್ಲ ಇಲ್ಲೇ ಎಸ್ಬಿಟ್ಟವ್ರೆ. ಗಾಡಿ ಒಳಗಡೆ ಹಾಕ್ಬೇಕು, ಇನ್ನೂ ಹಾಕಿಲ್ಲ ಗಾಡಿನ. ಮದರ್ ಇಂಡಿಯಾ ಸೀರಿಯಲ್ ನೋಡ್ತಾವ್ರೆ. ಪೈಲ್ವಾನ್ ರಾಜೇಶ್ವರಿ ಅವರು. ಯಾಕೋಬಾರ್ದಿತ್ತ? ಇಲ್ಲ, ಹೋಗಿದ್ರಲ್ಲ, ನೋಡಿದ್ವಲ್ಲ ನಾವು. ಎನ್ಕ್ವೈರಿ ನೋಡಿದಾಗ ಕೇಳ್ಬೇಕಲ್ವಾ ನಮ್ಮ ಮಗ ಯಾಕೆ ಹೋಗಿದ್ದಾರೆ ಅಂತ. ಮತ್ತೆ ರಾಣಿ ನೀನು ನೋಡಿ, ರಾಣಿ ನೋಡಿಲ್ಲ ಹಾಕಿದ್ರೆ. ರಾಣಿ ನಾನು ಹೇಳಿದ್ಮೇಲೆ ನೋಡುದು. ರಾಣಿ ನೋಡಿಲ್ಲ ತಾನೇ ನೀನು? ನೋಡಿಲ್ಲ ಅಲ್ಲಿ. ಕರ್ಕೊಂಡೋಗಲ್ಲ ಅವನಾದ್ರೆ ಹೋಗ್ಬಿಟ್ಟು ಬರ್ತಾನೆ, ನನಗೊಂದು ದಿನಾನು ಕರ್ಕೊಂಡೇ ಹೋಗಲ್ಲ ಅಂತ ಹೇಳಿದ್ರು. ಬಾರವಾಯ್ತು ಹೋಗೋದು. ಸರಿ, ಒಂದ್ ದಿವಸ ಕರ್ಕೊಂಡು ಹೋಯ್ತಾನೆ ಬಿಡು. ಅಲ್ಲಿ ಆ ವಿಡಿಯೋದಲ್ಲಿ ಜಿಪ್ ಲೈನ್ ನೋಡಿದ್ರಾ? ಇಲ್ಲ, ಕಾಣಿಸ್ಲಿಲ್ಲ, ಅಬ್ಸರ್ವ್ ಮಾಡ್ಲಿಲ್ಲ. ಏನಂತ ಕನ್ಸ್ಟ್ರಕ್ಷನ್ ಅಲ್ವಂತೆ ಜಿಪ್ ಲೈನ್ ಅಂತದು. ಏನಪ್ಪ ಹಂಗಂದ್ರು ನಿಜನ ಸುಳ್ಳೋ ಗೊತ್ತಿಲ್ಲ. ಜಿಪ್ ಹಾಂ, ಬಿಸ್ಕೆಟ್ ಐತಾ? ಗುಡ್ಡೆ ಬಿಸ್ಕೆಟು ಆಯ್ತಾ? ಹಾಂ, ಕಾಫಿ ಇರಲಿ. ಸಂಜೆ ಟೈಮ್ ಕಾಫಿ ಕುಡಿಬೇಕು. ಬಿಸ್ಕೆಟ್ ಇದ್ರೆ ಮಾತ್ರ ಕಾಫಿ ಕುಡಿಬೇಕು, ಇಲ್ಲ ಅಂದರೆ ಕುಡಿಬಾರ್ದು. ನೀನು ಡವ್ವು ನೋಡಮ್ಮ, ಡವ್ವು ಗಿವು ಅಂತವಳೆ. ನೀನು ಅಕ್ಕ ತಮ್ಮ ಉಂಟು, ನಾನು ಅದ್ರ ನಿಮ್ಮಿಬ್ರು ಮಧ್ಯೆ ಬರಲ್ಲ. ಏನು ಡವ್ವು ಗಿವು ಅಂತ್ಯಾ? ಇನ್ನೇನ್ ಡವ್ ಅಂದಲ್ಲ ಇನ್ನೇನ್ ಹೇಳ್ತಾರೆ. ಶಾರು ಏನಪ್ಪ ಶಾರು. ಹಂಗೆ ಆವಾಜು. ಕಾಫಿ ಬೇಕಾ ಅಂದ್ಬಿಟ್ಟು ಎಲ್ಲಿ ಕಾಫಿದೇನು ಇಲ್ಲ, ಹಾಲು ಮಾತ್ರ ತೆಗ್ದಿಟ್ಬಿಟ್ರೆ. ಮಮ್ಮಿ ಮಾಡ್ತದ
5 ಮಿನಿಟ್ಸ್ 6:47 ಡೆಡ್ ಟೈಮ್ ಲೈನ್ ಕೊಡ್ತೀನಿ ನಿನಗೆ ಇನ್ನೊಂದು 2 ಮಿನಿಟ್ಸಲ್ಲಿ ಡೆಡ್ ಟೈಮ್ ಲೈನ್ ನಿನ್ಗೆ ಇವಾಗ. ನಾನು ಬಂದಾಗಿಂದ ತೊಳಿತಾನೆ ಇದೆಯಾ? ಹಾಂ ನೀನ್ ಹೆಲ್ಪ್ ಮಾಡೋಣ ಅಕ್ಕಂಗೆ ಅಂತೆಲ್ಲ ಏನಿಲ್ಲ ಬಿಡು, ಜಾಗ ಬಿಡು, ನಾನೇ ಈಗ ಪಾತ್ರೆ ತೊಳಿತೀನಿ, ಜಾಗ ಬಿಡು. ಕೈ ತೊಳಿತಾ ಇದೆಯಾ? ಪಾತ್ರೆ ತೊಳಿತೀನಂತ ಅದಕ್ಕೆ ನೋಡೇ ಹೇಳ್ದಿರ್ತೇ ಬೇಕಿರ್ ನೀನು. ಅದಕ್ಕೆ ಕೈ ತೊಳಿಬೇಕಿತ್ತಲ್ಲ, ಕೈ ತೊಳೆದಿದ್ದಕ್ಕೆ ಮಮ್ಮಿ ಏನು ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟೈತಲ್ಲ, ಏನು ಮಾತಾಡ್ತಾ ಇಲ್ಲ. ಏನ್ ಮಾತಾಡೋಣ, ಇಷ್ಟೋ ತನಕ ಮಾತಾಡೋದ್ನಲ್ಲ, ಇನ್ನೇನ್ ಮಾತಾಡ್ತೀನಿ. ಬಿಡಮ್ಮ, ನಾನು ಕಟ್ತೀನಿ. ತಗೋ ಕಟ್ಪ. ಕಟ್ಟಕ್ಕೆ ಬರೋಲ್ಲ ನಿಮಗೆ. ಆಯ್ತು, ನೀನೇ ಕಟ್ಪ. ಏನು ನೀನೇ ನಗ್ತಾ ಇದೆಯಾ? ಹಾಲ್ ಆಗ್ತಾ ಇದೀನಿ ನಾನೇ. ನಗ್ತಿದ್ಯಾ ನೀನು? ನಾನ್ ನಗ್ತಾ ಇಲ್ಲಪ್ಪ. ಏಯ್ ಚಲ್ಲು ಆಯ್ತಾ? ಫುಲ್ ನೋಡ್ದೇನಮ್ಮ ಅದನ್ನ? ಅದು ಕರ್ಪು ಚೆನ್ನಾಯ್ತಾ? ಚೆನ್ನಾಗಿದೆ. ಇವಾಗ ನೀವು ನೋಡ್ಬಿಡಿ, ನಾನು ನೋಡೋ ಟೈಮ್ಗೆ ನಾನು ಇದಾಲೆ ಫಿಲಮ್ ನೋಡಿದೀನಿ ಅಂತ ಹೇಳ್ತಿರಲ್ಲ. ನಾನು ನೋಡ್ತೀನಿ ಅದನ್ನ, ನಾನು ನೋಡಿಲ್ಲ. ಏನಂತ? ರಾಣಿ ಅದೇ ಹೇಳಿದ್ಲು. ಚೆನ್ನಾಗೈತಾ? ನಾವು ನೋಡ್ತೀವಿ, ಆಮೇಲೆ ಅವ್ರು ನೋಡ್ಬೇಕಾದ್ರೆ ನಾವು ಹಿಂಗೆ ಹೇಳ್ತೀವಿ. ಚೆನ್ನಾಗೈತಾನೆ? ಚೆನ್ನಾಗೈತೆ ಕರ್ಪು. ನಾನು ನೋಡ್ಬೇಕದ್ನ. ನಾನು ಬೆಳಿಗ್ಗೆ ತಿಂಡಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮಮ್ಮ ಮತ್ತೆ ನಮ್ಮ ಅಕ್ಕ ಇದ್ರು. ನಾನು ತಿಂಡಿ ಮಾಡ್ತಿದ್ದೆ. ನಾನು ಕಾಲೇಜ್ಗೆ ಅರ್ಜೆಂಟಾಗಿ ಹೋದೆ. ಅವ್ರಿಬ್ರು ಕಂಟಿನ್ಯೂ ಮಾಡೋರ ಫಿಲಮ್ನ. ಇವಾಗ ನೋಡಿ ಕಾಫಿ ಡೇ ಸ್ಟೈಲ್ ಕಾಫಿ ಮಾಡ್ತಾ ಇದ್ದಾರೆ. ಕಾಫಿ ಡೇ ಸ್ಟೈಲ್ ಗಿಫ್ಟ್ ಬರುತ್ತೆ ನಾಳೆ, ನಿಂಗೊಂದು ಗಿಫ್ಟ್ ಬರುತ್ತೆ. ಓಪನ್ ಮಾಡಿ ಅನ್ಬಾಕ್ಸಿಂಗ್ ಮಾಡಿ ನನ್ಗೆ ಹೇಳು. ಪ್ಯಾಂಟಾ? ಕಾಫಿ ಡೇ ಸ್ಟೈಲ್ ಕಾಫಿ ನೋಡಿ. ಪ್ಯಾಂಟ್ ಆಯ್ತಲ್ಲ ಸೋನು. ಮತ್ತೆ ಇನ್ನೇನು ಕಾಫಿ ಡೇ ಸ್ಟೈಲ್ ಕಾಫಿ ಮಾಡ್ತಾ ಇದೀಯಾ? ಕಾಫಿ ಡೇ ಎಲ್ಲಿ? ನಾನು ನಿನ್ಗೆ ಸ್ಟ್ರಾಂಗ್ ಕಾಫಿ ಬೇಡ ಅಂದೆ, ಆದ್ರೂ ಬ್ರೂ ಮಾಡಿದ್ಯಾ. ಮಮ್ಮಿಗೆ? ಮಮ್ಮಿಗೂ ಅದೇನಾ? ಓಕೆ. ನಮ್ಮಮ್ಮ ಫ್ಯಾನ್ ಹಾಕಿದ್ರು ಫ್ಯಾನ್ ಹಾಕಿದ್ರು ಬೇರ್ತಿದೆಯಲ್ಲ ಮೇಲೆ. ನಾಳೆ ಬರುತ್ತೆ, ಅನ್ಬಾಕ್ಸಿಂಗ್ ಮಾಡು. ಮಾಡ್ಬಿಟ್ಟು ಅದೇನ್ ಮಾಡ್ತೀಯ ಮಾಡ್ಬಿಟ್ಟು ನಂಗೆ ಹೇಳು. ಏನ್ ಮಾಡಿದ್ಯಾ? ಏನ್ ಗಿಫ್ಟ್ ಹೇಳು? ಆಯ್ತು, ಅದೇ ಸರ್ಪ್ರೈಸ್ ಗಿಫ್ಟ್. ಆಗುತ್ತೆ ನಿಂಗೆ. ಫಸ್ಟ್ ಹೇಳು ಏನಂತ. ಇಂಥ ಗಿಫ್ಟ್ ಇಲ್ಲ ಇವಾಗ ನನ್ಗೆ ಹಂಗೆ ಅರ್ಧಂಬರ್ಧ ಹೇಳ್ಬಾರ್ದು, ನಂಗೆ ಫುಲ್ ಹೇಳ್ಬೇಕು, ಇಲ್ಲಾಂದ್ರೆ ಹೇಳಕ್ಕೆ ಹೋಗ್ಬಾರ್ದು. ಟ್ರೈಲರ್ ಮಾತ್ರ ನಾವು ರಿಲೀಸ್ ಮೂವಿ ಹೇಳಲ್ಲ. ಟ್ರೈಲರ್ ಅಲ್ಲಿ ಎಲ್ಲ ಏನೇನು ಗ್ಲಿಮ್ಸ್ ಇರ್ತದೆ, ಹೆಂಗ್ ನಡಿಬೋದು. ನಾನು ಅದೇ ಹೇಳಿದ್ದು, ನಿಮ್ಗೆ ಇಷ್ಟ ಆಗುತ್ತೆ ಗಿಫ್ಟ್ ಅಂತ ಹೇಳಿದ್ದು ಅಷ್ಟೇ. ಕಾಫಿ ಡೇ ಸ್ಟೈಲ್ ಕಾಫಿ ಚೆಲ್ಲೋಯ್ತು. ಅಮ್ಮ ಏನಮ್ಮ? ನನ್ಗೆ ಏನಪ್ಪ ಗೊತ್ತು. ಏನ್ ಹೇಳು? ಕಾಲೇಜ್ ಇಲ್ಲ, ಹೋಗ್ಬೇಕು ಒಟ್ನಲ್ಲಿ ಕಾಲೇಜ್ಗೆ. ತಿನ್ನೋದು ಐಟಮ್ ಕೊಡ ಅಷ್ಟೇ. ತಿನ್ನೋದು ಗಿಫ್ಟು? ಸುಳ್ಳೆ, ತಿನ್ನೋದಲ್ಲ ಬಿಡು. ತಿನ್ನೋದೆಲ್ಲ ಗಿಫ್ಟ್ ಆಗಿ ಬರೋದೇ ಇಲ್ಲ. ತಿನ್ನೋದು ಇವರೇ ತಗೊಂಬರೋದು ಏನಾದ್ರು. ನಿಜ ಹೇಳು ಏನಂತ? ತಿನ್ನೋದಲ್ಲ. ನಮ್ಮ ಅಮ್ಮ ಗೊತ್ತಿರ್ತದೆ. ನನ್ಗೇನು ಗೊತ್ತಿಲ್ಲ ಸಣ್ಣ, ನಿಜ ಗೊತ್ತಿಲ್ಲ. ಹೇಳಮ್ಮ. ನಿಜ ಗೊತ್ತಿಲ್ಲ ಕಣೋ. ಐಸ್ ಕಾಫಿ ಕುಡಿದ್ಬಿಟ್ಟು ಹೋಗೋಣ. ಎಲ್ಲ ಚೆಲ್ಲಿಲ್ಲ. 3 ಫಿಲಮ್ಮ. ಸರಿ, ಕಾಫಿ ಕುಡಿ, ಬಿಸ್ಕೆಟ್ ತಿನ್ನಿ, ಕಾಫಿ ಕುಡಿ ಆರಾಮ್ಸೆ. ಹತ್ರ ಹೋಗ್ಬೇಕು, ಯಾರೋ ವೆಯ್ಟ್ ಮಾಡ್ತಾವ್ರೆ. ಹಿಂಗೆ ಹೋಗ್ಬಿಡ್ತೀನಿ, ಹಿಂಗೆ ಹತ್ರ. ಇನ್ನೂ ಬೆಳಕೈತೆ, ಈಸಿ ಆಗುತ್ತೆ. 2 ಮಿನಿಟ್ಸಿಗೆ ಅಂಗಡಿ ಹತ್ರಕ್ಕೆ. ನೀವು ಸತಾಯಿಸಕ್ಕೆ ಬಂದಿರೋದು, ಬರೋಣ ಅರ್ಜೆಂಟಾಗಿ ಅಂತ. ಹಿಂಗೆ ಬಂದರೆ ಕ್ಯಾಮ್ರಾ ಆನ್ ಮಾಡಿದ್ರೆ ಈಚು ಕೊಡೈತಾರೆ. ಏನು ಮಾಡೋಣ ನಾನು? ಹಾಂ, ಕ್ಯಾಮ್ರಾ ಆನ್ ಮಾಡಿದ್ರೆ ಈಚು ಕೊಡೈತೀಯ? ಗೈಸ್, ಇವಾಗ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬ್ರೋಸ್ ನಾನು ಎಲ್ಲ ಹೋಗ್ತಾ ಇದ್ದೀವಿ. ಇಲ್ಲ ಬ್ರೋಸ್ ಕಣೋ, ಬ್ರೋಸ್ ಇನ್ನೇನಂದೆ ಅಲ್ಲಿದ್ದೇನೆ ಕಣೋ. ಅವನು ಪಾಪ ಅಲ್ಲ, ಯಾರು ಅದ್ಮೇಲೆ ಫಸ್ಟ್ ಒಬ್ಬರು ಒಂದೊಂದು ಕೆಲಸ ಮಾಡ್ತಾವ್ರೆ. ನಮ್ಮಮ್ಮ ಅಡುಗೆ ಮಾಡ್ತಾವ್ರೆ, ನಮ್ಮ ಅಕ್ಕ ದೀಪ ಹಚ್ತಾವ್ರೆ, ಇಲ್ಲ ರೆಡಿ ಮಾಡ್ತಾವ್ರೆ. ನಾಳೆ ಸ್ಯಾಟರ್ಡೆ ಅಲ್ವಾ. ಫಾದರ್ ಮಲ್ಗೋರಿಲ್ಲೇ, ಅವ್ರ ಜೊತೆ ಕೂತ್ಕೊಂಡಿದ್ದೀನಿ. ನೀನೇ ಮಾಡಿ. ಈಗ ಊಟ ಎಲ್ಲ ಮುಗಿಸ್ಕೊಂಡು ಬಂದೆ ಮಲ್ಗೋಣ ಅಂತ. ಸೊ ಇವಾಗೆಲ್ಲ ರೆಡಿ ಮಾಡಿ ಬೆಡ್ಶೀಟ್ಸ್ ಆ್ಯಂಡ್ ಇದಕ್ಕೊಂದು ಮಾರ್ಕ್ ಇದೆ. ಮಾರ್ಕ್ ಹಾಕಿಬಿಟ್ರೆ 100 ಡೇಸ್ ಕಂಪ್ಲೀಟ್ ಆಗುತ್ತೆ. 365 ಇನ್ 265 ಡೇಸ್ ಮಾತ್ರ ಮಿಕ್ಕುತ್ತೆ. ಸೊ ಇವಾಗ ಇನ್ನೇನಿಲ್ಲ, ರೆಸ್ಟ್ ಮಾಡೋದಷ್ಟೇ. ಸೊ ಗೈಸ್, ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.